ಆಂಧ್ರದಲ್ಲಿ ಎಕ್ಸ್ಪೆಕ್ಟೆಡ್ 18 ಲೋಕಸಭಾ ಕ್ಷೇತ್ರಗಳು NDA ಮುನ್ನಡೆಯಲ್ಲಿದ್ದಾರೆ ಅಂತ. ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಭಾರಿ ಮುನ್ನಡೆಯಲ್ಲಿದ್ದಾರೆ. ನಮ್ಮ ರಾಜ್ಯದ ವಿಚಾರಕ್ಕೆ ಬರ್ತಾ ಇದ್ದೀವಿ. ಅಲ್ಲೂ ಕೂಡ ಸಿಕ್ಕಾಬಟ್ಟೆ ಏರುಪೇರುಗಳಾಗ್ತಾ ಇತ್ತು. ಬಿಗಿನಿಂಗಿಂದ 30,000 ಮತಗಳ ಮುನ್ನಡೆ ಡಾಕ್ಟರ್ ಮಂಜುನಾಥ್ ಅವರಿಗೆ ಸಿಕ್ಕಿದೆ ಅಂತಕ್ಕಂಥದ್ದು. ಆ ನಂಬರ್ ಒಂದು ಸುತ್ತಿನಿಂದ ಮತ್ತೊಂದು ಸುತ್ತಿಗೆ, ಮತ್ತೊಂದು ಸುತ್ತಿನಿಂದ ಮಗದೊಂದು ಸುತ್ತಿಗೆ ಜಾಸ್ತಿ ಆಗ್ತಾ ಹೋದರೆ ಆವಾಗ ಅರ್ಧದಷ್ಟು 20 ಅಂದರೆ 10 ಸುತ್ತುಗಳು ಮುಗಿತಾ ಇದ್ದ ಹಾಗೇ ಹಾಗೆ ಒಂದು ಸ್ವಲ್ಪ ಸ್ಯಾಚುರೇಟ್ ಆಗ್ತಾ ಬರಬಹುದು. ಬಟ್ ಈಗಲೇ ಅದನ್ನು ಎಕ್ಸಾಕ್ಟಾಗಿ ಹೇಳೋದಕ್ಕೂ ಕೂಡ ಆಗಲ್ಲ. ಧಾರವಾಡದಲ್ಲಿ ಜೋಶಿ ಅವರಿಗೆ 4,000 ಮತಗಳು. ಇವೆಲ್ಲ ತುಂಬ ಕಡಿಮೆ. ಒಟ್ಟಾರೆ ದೇಶದ ಲೆಕ್ಕಾಚಾರದಲ್ಲಿ 543 ಕ್ಷೇತ್ರಗಳ ಪೈಕಿ ನಮಗೆ 508 ಕ್ಷೇತ್ರಗಳ ಟ್ರೆಂಡ್ ಸಿಗ್ತಾ ಇದೆ. ಈ ಕ್ಷಣದ ಟ್ರೆಂಡ್ ಅದರ ಪ್ರಕಾರ NDA ಒಕ್ಕೂಟಕ್ಕೆ 290, ಇಂಡಿ ಒಕ್ಕೂಟಕ್ಕೆ 180, ಇತರರಿಗೆ 41 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥ ಸದ್ಯದ ಲೆಕ್ಕಾಚಾರಗಳು ನಮಗೆ ಸಿಗ್ತಾ ಇದೆ. ಅದರ ಜೊತೆಗೆ ರಾಜ್ಯಗಳಲ್ಲಿ ಏನು ನಡೀತಾ ಇದೆ, ಅದರಲ್ಲೂ ಕೂಡ ದಕ್ಷಿಣ ಭಾರತದಲ್ಲಿ ಹೇಗೆ, ಉತ್ತರ ಭಾರತದಲ್ಲಿ ಹೇಗೆ, ನಾರ್ತ್ ಈಸ್ಟ್ ಹೇಗೆ, ಇದೆಲ್ಲವನ್ನು ಕೂಡ ಗಮನಿಸ್ತಾ ಹೋದ ಹಾಗೆ ಕೆಲವೊಂದು ರಾಜ್ಯಗಳಲ್ಲಿ BJP ಅಂದುಕೊಂಡಂತಾಗಿಲ್ಲ. ಎಲ್ಲಿ ಕ್ಲೀನ್ ಸ್ವೀಪ್ ಮಾಡ್ತೀವಿ ಅಂತ ಆಗಬಹುದು, ಆಗದೆ ಇರಬಹುದು. ಈಗಲೇ ಹೇಳಕ್ಕಾಗಲ್ಲ ಅದನ್ನ. ಈ ಕ್ಷಣದಲ್ಲಿ ಆಗಿದೆ, ಈ ಕ್ಷಣದಲ್ಲಿ ಹಂಗಿದೆ. ಈ ಕ್ಷಣದಲ್ಲಿ ಆಗ್ಬೋದು, ಆಗದೇನೂ ಇರ್ಬೋದು. ಫಾರ್ ಎಕ್ಸಾಂಪಲ್ ಟೇಕ್ ಮಧ್ಯಪ್ರದೇಶ್ ಸ್ವೀಪ್ ಅಲ್ಲಿದೆ ಎಕ್ಸಿಟ್ ಪೋಲ್ ಅಲ್ಲಿ. ಬಟ್ ಇಲ್ಲಿ 23-4 ಅಂತ ಇದ್ದೀವಿ. ಸೊ ಇದು ನಾಟ್ ಎ ಸ್ವೀಪ್. ಅದು ಗ್ರೇಟ್ ಅಲ್ಲದೆ ಇರ್ಬೋದು ಇಂಡಿಯಾ ಅಲಯನ್ಸ್ಗೆ, ಬಟ್ ಸ್ವೀಪ್ ಅಂತೂ ಆಗ್ಲಿಕ್ಕಿಲ್ಲ. ಹಾಗಾದಾಗಲೂ ಮುಂದೇನಾದೀತು ಅನ್ನೋ ಪ್ರಶ್ನೆ ಹುಟ್ಕೊಳ್ಳುತ್ತೆ. 15-20% ಎಕ್ಸಿಟ್ ಪೋಲ್ಗಳಿಗಿಂತ ವ್ಯತ್ಯಾಸ ಆಗುತ್ತೋ, 30% ವ್ಯತ್ಯಾಸ ಆಗ್ಬೋದೋ ಅನ್ನೋ ಲೆಕ್ಕಾಚಾರಗಳು ಹುಟ್ಕೊಳ್ಳುತ್ತೆ. ಬಟ್ ಆ ಲೆಕ್ಕಾಚಾರಗಳು ಹುಟ್ಟಿಕೊಳ್ಳಲಿಕ್ಕೂ ನನ್ನ ಪ್ರಕಾರ ಇನ್ನೂ 1-1.5-2 ಗಂಟೆ ಕಾಲ ಬೇಕಾಗುತ್ತೆ ಆ ಲೆಕ್ಕಾಚಾರಗಳು ಹುಟ್ಟಕ್ಕೆ. ಫಾರ್ ಎಕ್ಸಾಂಪಲ್ ಟೇಕ್ ಹರಿಯಾಣ, BJP 8, ಇಂಡಿ 1 ಅಂತಿದೆ. ಅಲ್ಲಿ ಇಂಡಿಯಾ ಲೈನ್ಸ್ 4-5 ಇರ್ಬೋದು ಅಂತ ಲೆಕ್ಕ ಹಾಕೋ ಇಲ್ಲ, ಹಂಗಾಗ್ತಾ ಇಲ್ಲ ಅಲ್ಲಿ. ಫಾರ್ ಎಕ್ಸಾಂಪಲ್ ಪಶ್ಚಿಮ ಬಂಗಾಳ 16-20 TMC ಲೆಕ್ಕಾಚಾರ ಇರೋದು BJP ಲೀಡಲ್ಲಿ ಇರುತ್ತಲ್ಲಿ ಅಂತ, ದೊಡ್ಡ ಪಕ್ಷ ಹೊರಗೆ ಬರುತ್ತೆ ಅಂತ. ಎಕ್ಸಾಕ್ಟ್ಲಿ. ಹಾಗಾಗಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಕಡೆ ಬಂಗಾಳದಲ್ಲಿ ಮೊಹಮ್ಮಾ ಮೈತ್ರ ಅದೇ ಪಾರ್ಲಿಮೆಂಟಿಂದ ಡಿಸ್ಮಿಸ್ ಆಗಿ ಆಚೆ ಹೋಗಿದ್ದಂಥ ಲೇಡಿ ಅವರು ಮುಂದಿದ್ದಾರೆ ಅಂತ. ದೆಹಲಿಯಲ್ಲಿ 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಇಲ್ಲೂ ಕೂಡ ಹೆಚ್ಚು ಕಡಿಮೆ ಕ್ಲೀನ್ ಸ್ವೀಪ್ ಅನ್ನೋ ಲೆಕ್ಕಾಚಾರನೇ ಇಲ್ಲಿ 7 ಅಂತ ಹೇಳ್ತಾ ಇದ್ರು. ಹಾಗಾಗಿ ಅಯೋಧ್ಯೆಯಲ್ಲಿ SP-ಗೆ ಮುನ್ನಡೆ ಅಂತ ತೋರಿಸ್ತಿದ್ದಾರೆ ಅಯೋಧ್ಯೆನಲ್ಲಿ. ಬಟ್ ಅಗೈನ್ ಅಯೋಧ್ಯ ವೋಟಿಂಗ್ ಸಿಸ್ಟಮ್ಸ್ ಎಲ್ಲ ಹೇಗಿದೆ ಅಂತಂದ್ರೆ ಲಾರ್ಜ್ಲಿ ಮುಸ್ಲಿಂ ಪಾಪ್ಯುಲೇಷನ್ನು ಇದೆ ಸುತ್ತಲೂ ಬೇರೆ ಅಸೆಂಬ್ಲಿ ಸೆಗ್ಮೆಂಟ್ಗಳಲ್ಲಿ. ಹಾಗಾಗಿ ಅದು ಯಾವ ರೂಪಕ್ಕೆ ಬೇಕಾದರೂ ಯಾವಾಗ ಬೇಕಾದ್ರೂ ತಿರುಗಬಹುದು. ಯಾವ ವಿಧಾನಸಭಾ ಕ್ಷೇತ್ರಗಳ ಮತಪೆಟ್ಟಿಗೆಗಳು ಒಳಗೆ ಫಸ್ಟ್ ಬಂದಿದೆ ಅವುಗಳ ಫಲಿತಾಂಶಗಳು ಆಯಾ ರೀತಿ ತಿರುಗುತ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಟೇಕ್ ಬೆಂಗಳೂರು ರೂರಲಲ್ಲಿ ಮೇ ಬಿ ಕನಕಪುರ ಓಪನ್ ಅಪ್ಪೇ ಆಗಿಲ್ಲದೆ ಇರ್ಬೋದು. ಕನಕಪುರ ಓಪನ್ನೇ ಆಗಿಲ್ಲದೆ ಇರ್ಬೋದು ಇನ್ನೂ. ಹಾಗಾಗಿ ಕನಕಪುರ ಓಪನ್ ಆದಾಗ ಅವ್ರಿಗೆ ಲೀಡಿಂಗ್ ಸ್ಟಾರ್ಟ್ ಆಗ್ಬೋದು ಅಲ್ಲಿ. ಹಾಗಾಗಿ ಟೇಕ್ ಸಮ್ ಟೈಮ್, ಕೆಲವು ಕಡೆ ಸಮಯ ತೆಗೆದುಕೊಳ್ಳತ್ತೆ. ಸದ್ಯಕ್ಕೆ ಇರುವ ಲೆಕ್ಕಾಚಾರದಲ್ಲಿ 290, 195 ಹೆಚ್ಚು ಕಡಿಮೆ 100ರ ವ್ಯತ್ಯಾಸದಲ್ಲಿ NDA ಮತ್ತು ಇಂಡಿಯಾ ಅಲಯನ್ಸ್ ಮತ್ತು ಅದರ್ಸ್ 38ರಲ್ಲಿ ಕೂತ್ಕೊಂಡಿದ್ದಾರೆ. ಅದರ್ಸ್ ಅಂದರೆ ಇಟ್ ವಿಲ್ ಬಿ ನವೀನ್ ಪಟ್ನಾಯಕ್, YSRCP ಈ ಥರದ ಪಕ್ಷಗಳು, ADMK ಇವರೆಲ್ಲ ಇರ್ತಾರೆ ಅದರ್ಸಲ್ಲಿ. 38ಕ್ಕೆ ಮಾತ್ರ ಅವರು ಸೀಮಿತವಾಗ್ತಾ ಇರೋಂಗೆ ಕಾಣಿಸ್ತಾ ಇದೆ.